ಇದೊಂದು ಡೇಂಜರಸ್ ಕಟ್ ಅಂತಲೇ ಹೇಳ್ಬೋದು. ಈ ಟೂ ವೀಲರ್ ಇದ್ದರೆ ಈ ಸೈಡಲ್ಲಿ ಈ ರೀತಿ ಹೋದರೆ ಹೋಗ್ತಾನೆ ಇರ್ಬೋದು. ಇಲ್ಲರ ಮಧ್ಯಕ್ಕೆ ಹೋದಂತಾದರೆ ಸಿಕ್ಕಾಕೊಂಡ್ಬಿಟ್ರೆ ಮೋಸ್ಟ್ಲಿ ಇವರವ್ರು ಅಲ್ಲ ಅಂತ ಅಂದ್ಕೊಳ್ತೀನಿ. ಇವರಲ್ಲಿ ಎಂಥ ಸೆಕೆ ಇದ್ದರೂ ಮಾನ ಮುಚ್ಕೊಂಡು ಹೋಗ್ತಾರೆ. ಈ ಫುಲ್ಲ ಬಾಡಿ ಇದೆ, ಬಾಡಿ ಬಿಲ್ಡರ್. ಓಹೋ, ಫುಲ್ ಬ್ಲ್ಯಾಕ್ ಮ್ಯಾಟ್ BMW. ಅಂತ ಈ ಲಾರಿಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಆಗಿದೆ ಅಂತ ನೋಡೋಣ, ಬನ್ನಿ ತನಿಖೆ ಮಾಡೋಣ. ನಮಸ್ತೆ ಕರ್ನಾಟಕ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಗಿದೆ ಎಲ್ಲ ಕೆಲಸ ಕಾರ್ಯಗಳು? ಇನ್ನು ಇವು ರೋಡ್ಗಳು ಹಾಳು ಮಾಡ್ತಾರೆ, ಯಾಕಂದರೆ ಇದೆಲ್ಲ ಆಲ್ರೆಡಿ ಡಾಮರಲ್ಲಿದೆ. ಇನ್ನು ಕಾಂಕ್ರೀಟ್ ಮಾಡ್ಬೇಕಾದ್ರೆ ತಿರ್ಗಾ ತೆಗಿತಾರೆ ಎಲ್ಲ. ಇದೊಂದು ಡೇಂಜರಸ್ ಕಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಡೆಯಿಂದ ಬರೋ ಗಾಡಿಗಳಿದೆಯಲ್ಲ, ಸಡನ್ನಾಗಿ ಇಲ್ಲಿ ಫ್ಲೈಓವರ್ ಮೇಲಿಂದ ಭಾರಿ ಸ್ಪೀಡಲ್ಲಿ ಬರ್ತಾರೆ, ಹಂಸಗಳು ಇಲ್ಲ. ಬಂದಾಗ ನಾವು ಈ ಕಡೆ ಬ್ರೇಕು ಹಿಡಿಯಲ್ಲ, ಈ ಕಡೆ ಕೆಲವರು ಸೀದಾಗಿ ಬರ್ತಾರೆ. ಈ ಲಾಗ್ ಮಾಡ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಾವು ಸ್ಪೀಡ್ ಲಿಮಿಟ್ ಇದೆಯಲ್ಲ ಆಟೋಮೆಟಿಕ್ಲಿ ಕಮ್ಮಿ ಮಾಡ್ತೀವಿ. ಆವಾಗ ಟೈಮಿಂಗ್ ನಮಗೆ ರೀಚ್ ಆಗೋ ಟೈಮ್ ತುಂಬ ಆಗುತ್ತೆ. ಯಾಕಂದರೆ ಲಾಗ್ ಮಾಡ್ತಾ ಇರ್ತೀವಲ್ಲ, ಅಕಸ್ಮಾತ್ ಬೇಡ ಅಂತೇಳ್ಬಿಟ್ಟು ನಾವು ಸ್ಪೀಡ್ ಹೊಡಿತೀವಿ, 100 ಮೇಲೆ ಹೊಡಿತೀವಿ ಅಂತಂದರೆ ನಮಗೆ ಮಾತಾಡೋಕ್ಕೂ ಆಗಲ್ಲ. ಯಾಕಂದರೆ ನಮ್ಮ ಎಲ್ಲ ಗಮನ ರೋಡ್ ಮೇಲೆ ಇರುತ್ತೆ, 100 ಎಬವ್ ಇರ್ತೀವಲ್ವ. ಈ ಕಾರ್ಗಳನ್ನ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ರೀ. ಒಳಗಡೆ AC ಹಾಕ್ಕೊಂಡು ಎಷ್ಟು ಆರಾಮಲ್ಲಿ ಇರ್ತಾರೆ. ಆದರೆ ಬ್ಲಾಕ್ ಆಗಿದೆ, ನನಗಂತೂ ಸೈಡ್ ಹೋಗಲೇಬೇಕಾಗತ್ತೆ. ಯಾಕಂದರೆ ಮಧ್ಯಕ್ಕೆ ಹೋದರೆ ಈ ಟ್ರಾಫಿಕ್ ನೋಡಿ ಎಷ್ಟು ಮಟ್ಟಿಗೆ ಬ್ಲಾಕ್ ಆಗಿದೆ ನೋಡಿ. ಈ ಟೂ ವೀಲರ್ ಇದ್ದರೆ ಈ ಸೈಡಲ್ಲಿ ಈ ರೀತಿ ಹೋದರೆ ಹೋಗ್ತಾನೆ ಇರ್ಬೋದು. ಇಲ್ಲರ ಮಧ್ಯಕ್ಕೆ ಹೋದಂತಾದರೆ ಸಿಕ್ಕಾಕೊಂಡ್ಬಿಟ್ರೆ ಮೊದಲೇ ಬಿಸಿಲು, ಇನ್ನೊಂದು ಹೆಲ್ಮೆಟ್ ಹಾಕಿದ್ದು ಸೆಕೆ ಎಲ್ಲ ಮಿಕ್ಸಾಗಿ ರಿಪೇರಿ ಮಾಡೋಕ್ಕಾಗದಿರೋಷ್ಟು. ಅಯ್ಯಯ್ಯೋ ಆಗಲ್ಲ ನೋಡಿ. ಪುಣ್ಯಾತ್ಮ ಖಾಲಿ ಬನಿಯನ್ ಹಾಕ್ಕೊಂಡು ಬರ್ತಾವನೆ ನೋಡಿ, ಕಾಣಿಸ್ತಾ ಇರ್ಬೋದು ಎದುರುಗಡೆ. ಮೋಸ್ಟ್ಲಿ ಇವರವ್ರು ಅಲ್ಲ ಅಂತ ಅಂದ್ಕೊಳ್ತೀನಿ. ಇವರಲ್ಲಿ ಎಂಥ ಸೆಕೆ ಇದ್ದರೂ ಮಾನ ಮುಚ್ಕೊಂಡು ಹೋಗ್ತಾರೆ. ಈ ಬೆಂಗಳೂರು ಕಡೆಯಿಂದ ಬರ್ತಾರಲ್ಲ, ಘಟ್ಟ ಸೈಡಿಂದೆಲ್ಲ, ಅವರೆಲ್ಲ ಏನು ಮಾಡ್ತಾರಂದರೆ ಅಂಗಿ ಇಲ್ಲದೆ ಕಾರಲ್ಲಿ ಹೋಗ್ತಾರೆ. ಯಾಕಪ್ಪ ಎಲ್ಬೋರ್ಡ್ ಥರ ಆಡ್ತೀಯಾ? ಕೆಳಗಡೆ ಇಳಿಸ್ಬೋದು ಇವಾಗ. ನೋಡಿ ಎದುರುಗಡೆ ಕಾಣಿಸ್ತಾ ಇದೆ. ಈಗ ಸೈಡಲ್ಲಿಂದ ಬಂದು ತಿರ್ಗಾ ಮೇಲೆ ಬರೋದಂದರೆ ತುಂಬ ಕಷ್ಟ. ಯಾಕಂದರೆ ಒಮ್ಮೊಮ್ಮೆ ಸ್ಲಿಪ್ಪಾಗಿ ಹೋಗುತ್ತೆ. ಫುಲ್ಲ ಬಾಡಿ ಇದೆ, ಬಾಡಿ ಬಿಲ್ಡರ್. ಆ್ಯಕ್ಚುಲಿ ನಾನು ಯಾಕೆ ಮಿರರ್ ಮುಚ್ಚಿದೆ ಅಂದರೆ, ಓಹೋ, ಫುಲ್ ಬ್ಲ್ಯಾಕ್ ಮ್ಯಾಟ್ BMW. ನಾನು ಯಾಕೆ ಮಿರರ್ ಮುಚ್ಚಿದೆ ಅಂದರೆ, ಮಿರರ್ ಇದ್ದರೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಈ ಸೈಡ್ ಒಳಗಡೆ ಒಕ್ಕಿಸ್ಲಿಕ್ಕೆ ಆಗಲ್ಲ. ಯಾಕ್ರಪ್ಪ, ಎಲ್ರಿಗೂ ಅವಕಾಶ ಇದೆ ಹೋಗೋಕ್ಕೆ. ನಾನು ಹೋಗ್ತೀನಪ್ಪ, ನಿಂಗೆ ಹೋಗೋಕ್ಕಾಗಲ್ಲ. ಅಯ್ಯೋ ಹೋಗ್ಬಿಟ್ಟ. ಅಯ್ಯಯ್ಯೋ ಸೈಡ್ ಸಿಕ್ಕಾಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಾನು ಸೈಡ್ ಹೋಗ್ಬೇಕಿತ್ತು, ತಪ್ಪು ಮಾಡಿಬಿಟ್ಟೆ ನಾನು. ತಪ್ಪು ಮಾಡದವ್ರು ಯಾರವೇ, ತಪ್ಪೇ ಮಾಡದವ್ರು ಎಲ್ಲವ್ರೇ. ನಾವೇ ಸೈಡ್ ಹೋಗೋಣ ಅಂತ ರಿಕ್ಷಾದವರು ನಮಗಿಂತ ಸೈಡ್ ಹೋಗ್ತಾರಲ್ಲ. ಆ್ಯಕ್ಚುಲಿ ಈ ರೀತಿ ಹೋಗೋದು ತಪ್ಪು. ಯಾಕಂದರೆ ಧೂಳು ಎದ್ದೊಳುತ್ತೆ. ಆದರೆ ಏನು ಮಾಡೋದು, ಆಲ್ರೆಡಿ ಪದ್ಯ ಹೇಳಿದ್ನಲ್ಲ, ತಪ್ಪು ಮಾಡೋದವ್ರು ಯಾರು ಎಲ್ಲರೂ ಮಾಡ್ತಾರೆ. ಒಂದೊಂದು ರೀತಿ ತಪ್ಪು ಮಾಡ್ತಾರೆ ಅಷ್ಟೇ. ನೋಡಿ ಸಡನ್ನಾಗಿ ಈ ರೀತಿ ಹೊಂಡ ಬಂದರೆ ನಾವೇನು ಮಾಡೋಣ ಹೇಳಿ? ಅಂತ
ಈ ಲಾರಿಯಿಂದ ಬ್ಲಾಕ್ ಆಗಿದೆ. ಯಾಕೆ ಬ್ಲಾಕ್ ಆಗಿದೆ ಅಂತ ನೋಡೋಣ ಬನ್ನಿ, ತನಿಖೆ ಮಾಡೋಣ. ಬಟ್ ಅದು ಯಾಕಾಗಿದೆ ಅಂತ ಗೊತ್ತಿಲ್ಲ, ಬ್ಲಾಕ್ ಆಗಿದೆ ಅಷ್ಟೇ. ಈ ಮಿರರ್ ಓಪನ್ ಮಾಡಬೇಕಾಗತ್ತೆ, ಯಾಕಂದರೆ ಹಿಂದ್ಗಡೆದು ಏನು ಕ್ಯಾಪ್ಚರ್ ಆಗಲ್ಲ. ನಮ್ಮ ಕಣ್ಣಿಗೆ ಎದುರುಗಡೆ ನೋಡ್ತೀವಿ ನಾವು, ಹಿಂದ್ಗಡೆನೂ ಅದೇ ರೀತಿ ಮಿರರಲ್ಲಿ ನೋಡ್ತೀವಿ. ಓಪನ್ ಮಾಡೋಣ. ಎಲ್ಲರೂ ಬೆವರು ಕಿತ್ತು ಹೋಗ್ತದೆ. ಯಾಕೆ ಬ್ಲಾಕ್ ಆಯಿತು? ಸೈಡಲ್ಲಿ ಹೋಗೋಣ. ಸೈಡಲ್ಲಿ ಹೋದರೆ ಅಲ್ಲಿ ಬ್ಲಾಕ್ ಆಗುತ್ತೆ, ಮಿಡ್ಲಲ್ಲಿ ಬಂದರೆ ಇಲ್ಲಿ ಬ್ಲಾಕ್ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲ ಚಿಂದಿ ಬ್ಲಾಕ್. ಆ್ಯಕ್ಚುಲಿ ಏನಿರಲ್ಲ ಅಲ್ಲಿ, ಆದರೂ ಬ್ಲಾಕ್. ಇವಾಗ ಗೊತ್ತಾಯಿತು ಮಂಗಳೂರಿಂದ ಬರುವ ಬಸ್ಸುಗಳ ಟೈಮಿಂಗ್ಸ್ಗಳು ಯಾಕೆ ಲೇಟ್ ಇದೆ ಅಂತ. ಈ ಮಧ್ಯಾಹ್ನ ಹೊತ್ತಲ್ಲಿ ಅಷ್ಟೊಂದು ಬ್ಲಾಕ್ ಇರಲ್ಲ, ಈ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತಲ್ಲಿ ಈ ರೀತಿ ರೋಡಲ್ಲಿ ಬ್ಲಾಕ್ ಇರುತ್ತೆ. ಯಾಕಂದರೆ ಅಲ್ಲೊಂದು ನಮ್ಮ ಅನಿಸಿದಾಗ ಎದುರುಗಡೆ ಕಟ್ ರೋಡ್ ಇರ್ಬೋದು. ಹೋಗ್ರು ಸ್ವಲ್ಪ ಫಾಸ್ಟ್ ಹೋಗ್ರು. ಹೋಗೋದಿದ್ರೆ ನಾವು ಇಲ್ಲಿ ಕಿತ್ತು ಹೋಗ್ತಿದ್ದೀವಿ. ಸ್ವಲ್ಪ ಫಾಸ್ಟ್ ಹೋದರೆ ಸ್ವಲ್ಪ ಗಾಳಿ ಹವಾಕ್ಕಾದರೂ ಹವಾ ಅಂತ ಹೇಳ್ಕೊಂಡಿರ್ಬೋದು. ರೇಡಿಯೇಟ್ರ್ ಫ್ಯಾನ್ ಆಲ್ರೆಡಿ ಗುಯ್ ಅಂತ ಆಗ್ತಾಯಿದೆ, ಯಾಕಂದರೆ ನಾನು ಹೋಗೋ ಸ್ಪೀಡು 10ರಿಂದ 15 ಚಟ್. ಒಂದು ಬಟ್ಟೆ ತಗೊಂಡು ಮುಖ ಒರೆಸ್ಕೊಂಡ್ರೆ ಒಂದು ಅರ್ಧ ಬಕೆಟ್ ನೀರು ಬರ್ಬೋದು. ಎದುರುಗಡೆ ಕಾಣಿಸ್ತಿದೆ ಫ್ರೆಂಡ್ಸ್ ನಿಮಗೊಂದು ರೋಲ್ ಆಗಿರೋದು. ಆ್ಯಕ್ಚುಲಿ ಅದು ಪೇಪರ್ ಅಲ್ಲ, ಯಾವುದಲ್ಲ, ಕಾಣಿಸ್ತಾ ಇದೆಯಲ್ಲ, ಇದು ಮರ ಇದೆಯಲ್ಲ, ಮರದ್ದು ಶೀಟನ್ನು ಅಷ್ಟು ತೆಳುವಾಗಿ ಅವರು ಇದು ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಬ್ಲಾಕ್ ಯಾಕಾಗಿದೆ ಅಂತ. ಏನೂ ಇಲ್ಲ, ಆ್ಯಕ್ಚುಲಿ ಕೆಳಗಿಂದ ಗಾಡಿಗಳು ಬರ್ತದೆ, ಎಲ್ಲಿಂದ ಬರ್ತಾಯಿದೆ ಏನು ಅಂತ ಗೊತ್ತಿಲ್ಲ, ಒಟ್ಟು ಬ್ಲಾಕ್. ಸಿಕ್ಕಿತ್ತಪ್ಪ ಜಾಗ. ಓಹ್, ಏನಿಲ್ಲ ಸ್ನೇಹಿತರೆ, ಇಷ್ಟೊಂದು ಬ್ಲಾಕ್ ಆಗೋ ಕಾರಣ ಈ ಬ್ರಿಡ್ಜಿನ ಮಧ್ಯದಲ್ಲಿ ಲಾರಿ ಇದೆಯಲ್ಲ, ಕೈ ಕೊಟ್ಟಿದೆ. ಈ ಕೈ ಕೊಟ್ಟಿದ್ರಿಂದ ಏನಾಗುತ್ತಂದರೆ ಡಬಲ್ ಸೈಡ್ ಹೋಗೋ ವೆಹಿಕಲ್ಸ್ ಎಲ್ಲ ಸಿಂಗಲ್ ಒಂದು ಕಡೆಯೇ ಹೋಗ್ತಾಯಿದೆ. ಕಾಣಿಸ್ತಾ ಇರ್ಬೋದು, ಅಲ್ಲಿ ಪೊಲೀಸು ಜೀಪು ಇದೆ, ಸಪೋರ್ಟಿಂಗಿಗೆ ನಿಂತಿದ್ದಾರೆ. ಹಳೆ ಪಾಪ ಕೆಟ್ಟು ನಿಂತು ಹೋದ ಲಾರಿ ಪಾಪ ಪಂಚರ. ಆದರೆ ಪೊಲೀಸರು ಈ ರೀತಿ ಬ್ಲಾಕ್ ಆಗೋದ್ರಿಂದ ಹೊರತು ಸ್ವಲ್ಪ ಕಿತ್ಕೊಳ್ತಾರೆ. ಹಾಳಾಗಿದೆ ಬಹುಶಃ, ಪಂಚರ್ ಅಲ್ಲ ಅದು, ಎಂತೆಂಥ ಸ್ಪಾಟ್ಗಳಲ್ಲೇ ಆಗಿರುತ್ತೆ ನೋಡಿ. ಆ್ಯಕ್ಚುಲಿ ಬ್ಲಾಕ್ ಆಗಿ ಈ ಮಧ್ಯಾಹ್ನ ಹೊತ್ತಲ್ಲಿ ಏನಿಲ್ಲ, ಲಾಸ್ಟ್ ಟೈಮ್ ರೋಡ್ ರಿಪೇರಿ ಮಾಡ್ತಿದ್ರು, ಅದಕ್ಕೋಸ್ಕರ ಬ್ಲಾಕ್ ಇತ್ತು. ಬಟ್ ಇವತ್ತಿನ ಕತೆ 5 ನಿಮಿಷ 7 ನಿಮಿಷ ಬ್ಲಾಕಲ್ಲಿ ಆಯ್ತಲ್ಲ ಗುರು. ಸ್ವಲ್ಪ ತಣ್ಣ ಗಾಳಿ ಬರ್ತಾಯಿದೆ. ಸ್ನೇಹಿತರೆ, ಇಷ್ಟೇ ನನ್ನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸೈಡಲ್ಲಿ ಬೆಲ್ ಮರಿಬೇಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಲವ್ ಯು, ಟಾಟಾ, ಬಾಯ್.